ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ CJI ಸೂರ್ಯಕಾಂತ್ ಶರ್ಮಾ ಅವರು ಹೇಳ್ತಾರೆ, ವ್ಯವಸ್ಥೆಯ ಮೇಲೆ ದಾಳಿ ಮಾಡುವ ಸಮಾಜದ ಪರಾವಲಂಬಿಗಳು ಪ್ಯಾರಾಸೈಟ್ಸ್ ಈಗಾಗಲೇ ಇದ್ದಾರೆ. ನೀವು ಅವರೊಂದಿಗೆ ಕೈಜೋಡಿಸಲು ಬಯಸ್ತೀರಾ? ಕೆಲಸ ಸಿಗದ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನವಿಲ್ಲದ ಜಿರಳೆಗಳಂತಹ ಕಾಕ್ರೋಚ್ಸ್ ಯುವಕರಿದ್ದಾರೆ. ಅವರಲ್ಲಿ ಕೆಲವರು ಮಾಧ್ಯಮ, ಇನ್ನು ಕೆಲವರು ಸಾಮಾಜಿಕ ಮಾಧ್ಯಮ, RTI ಕಾರ್ಯಕರ್ತರು ಮತ್ತು ಇತರ ಕಾರ್ಯಕರ್ತರಾಗಿ ಪ್ರತಿಯೊಬ್ಬರ ಮೇಲೂ ದಾಳಿ ಮಾಡಲು ಪ್ರಾರಂಭಿಸ್ತಾರೆ. ಮಾನ್ಯ ಸೂರ್ಯಕಾಂತಿರವರೇ, ವ್ಯವಸ್ಥೆ ಸರಿಯಾಗಿದ್ದರೆ ಯಾರು ಪ್ರಶ್ನಿಸ್ತಾರೆ? ನಿರುದ್ಯೋಗಿಗಳು ನಿಮ್ಮ ದುಡ್ಡಲ್ಲಿ ಬದುಕುತ್ತಿಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಂದು ವಸ್ತುವಿಗೂ ಬೆಲೆ ಇದೆ. ಅದರ ಜೊತೆಗೆ ಸರ್ಕಾರದ ತೆರಿಗೆಯೂ ಇದೆ. ಅಂದಾಜು 2 ಕೋಟಿ ಮೇಲ್ಪಟ್ಟು ನಿರುದ್ಯೋಗಿಗಳು ಇದ್ದಾರೆ. ಇವರು ದಿನದಲ್ಲಿ ಒಂದು ವಸ್ತುವಿಗೆ 1 ಬಾರಿ 1 ರೂಪಾಯಿ ತೆರಿಗೆ ನೀಡಿದರೂ 2 ಕೋಟಿ ಸಂಗ್ರಹವಾಗುತ್ತದೆ. ಇನ್ನೂ ಇವರು ಸಂಪೂರ್ಣ ತೆರಿಗೆ ಊಹಿಸಲು ಅಸಾಧ್ಯ. ಇಷ್ಟಿದ್ದರೂ ಸಮಾಜದಲ್ಲಿನ ಕೊಳಕನ್ನು, ಭ್ರಷ್ಟ ಅಧಿಕಾರಿಗಳನ್ನು, ಭ್ರಷ್ಟ ರಾಜಕಾರಣಿಗಳನ್ನು ಪ್ರಶ್ನಿಸುವುದು ತಪ್ಪೇ? ನಿಮ್ಮ ಉದ್ಯೋಗಕ್ಕೆ ತಕ್ಕಂತೆ ಮಾತನಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ. ಅದ್ಯಾಗೂ ನೀವು ಹೇಳಬಯಸಿದರೆ ನಿರುದ್ಯೋಗಿಗಳಿಗೆ ಊಟ, ವಸತಿ ಮಾಡಲು ಕೆಲಸ ನೀಡಿ, ನಂತರ ಟೀಕಿಸಿ.